ಎಷ್ಟು ನೋವಾಗುತ್ತೆ ಅಂದ್ರೆ ಬಾಗೇಪಲ್ಲಿಯಲ್ಲಿ ತಾಯಿಯ ಎದೆ ಹಾಲಲ್ಲಿ ಫ್ಲೋರೈಡ್ ಇದೆ. ಇನ್ನು ಏನು ನಾವು ಕುಡಿದು ಬದುಕೋದು, ಏನ್ ತಿಂದು ಬದುಕೋದು? ನಮ್ಮ ಜೀವನ ಹೇಗೆ ಮುಂದೆ? ಎಲ್ಲ ಆರೋಗ್ಯವಾಗಿದೀವ? ಹೋಗ್ಲಿ, ಯಾರಿಗೂ ಆರೋಗ್ಯಗಳಿಲ್ಲ. ಮದುವೆ ಆದ್ರೆ ಮೊದಲು ಹೇಳ್ತಾ ಇದ್ರು ವರ್ಷ ತುಂಬೋ ಅಷ್ಟೊತ್ತಿಗೆ ಒಂದು ಮಗು ಆಗತ್ತೆ ಅಂತ. ಇವಾಗ ಹಾಗಲ್ಲ, IVF ಸೆಂಟರ್ಗೆ ಹೋದ್ರೆ ಮಗು ಆಗತ್ತೆ. ಹೌದಲ್ವಾ? ಸುಳ್ಳು ಹೇಳ್ತಿದ್ರೆ ಹೇಳಿ, ಸುಮ್ನೆ ಹೇಳ್ಬೇಡಮ್ಮ ನೀನೇನೋ ಬುರ್ಡೆ ಅಂತ. IVF ಸೆಂಟರ್ಗೆ ಹೋಗಿ ಒಂದ್ 5 ಲಕ್ಷ ಅಣ್ಣವ್ರಿಗಲ್ಲಿ ಬಿಲ್ ಕಟ್ಟಿದ್ರೆ ಒಂದ್ ಮಗುನ್ ತಗೊಂಡು 1 ವರ್ಷ ಬೆಡ್ ರೆಸ್ಟ್ ಮಾಡಿ ಹೊರಗಡೆ ಬರ್ಬೋದು. ಇಲ್ದಿದ್ರೆ ಮಕ್ಕಳಾಗೋ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಎಷ್ಟು ಕಷ್ಟ ಆಗೋಗಿದೆ ಅಂದ್ರೆ ನಾವು ಸರ್ಕಾರಗಳಿಗೆ ಹೇಳೋದು ಒಂದೇ, ನಮ್ಗೆ ಯಾವ್ದು ಬಿಟ್ಟಿ ಗಿಟ್ಟಿ ಬೇಡಯ್ಯ, ನಾವೇನ್ ತಿರುಬೋಕಿಗಳಲ್ಲ, ನಾವು ರೈತರು, ನಾವ್ ಹಿಂಗ್ ಹಾಕ ಅಭ್ಯಾಸ ಹಿಂಗ್ ಕೇಳ ಅಭ್ಯಾಸ ಇಲ್ಲ. ನಾನ್ ಹೇಳೋದೊಂದೇ, ನಿಮ್ಗೆ ಯೋಗ್ಯತೆ ಇದ್ರೆ ಒಳ್ಳೆ ನೀರನ್ನ ಕೊಡಿ, ಒಳ್ಳೆ ಆರೋಗ್ಯವನ್ನ ಕೊಡಿ, ಒಳ್ಳೆ ವಿದ್ಯೆಯನ್ನ ಕೊಡಿ, ನಿಮ್ಮನ್ನೆಲ್ಲ ನಾವು ಸಾಕ್ತಿವಿ. ಬನ್ರಿ ಅಲ್ಲ, ಎಷ್ಟ್ ಜನ ಇದೀರ ಬನ್ರಿ, ನಾವು ಸಾಕ್ತಿವಿ. ಇಲ್ದಿರೆ ನಮ್ಗೆ ಯೋಗ್ಯತೆ ಇಲ್ಲ ಅಂತ ರಾಜೀನಾಮೆಗಳನ್ನ ಕೊಟ್ಟು ದಯವಿಟ್ಟು ಮನೆಗಳಿಗೆ ಹೊರಟೋಗಿ. ನಮ್ಮ ಹತ್ರ ಬೈಸ್ಕೋಬೇಡ್ರಿ, ನಮಗ್ ಬೈಯೋಷ್ಟು ಪೇಷನ್ಸ್ ಇಲ್ಲ. ನಮಗೂ ಬೈದು ಸಾಕಾಗೋಗಿದೆ. ಹೋರಾಟ ಮಾಡ್ಲೇಬೇಕಾಗಿದೆ, ಮುಂದೆ ತಗೊಂಡೋಗ್ಲೇಬೇಕಾಗಿದೆ. ನಮ್ಮ ಅದೃಷ್ಟ ಅಪ್ಪಾಜಿಯವರು ಒಂದು ಅಧ್ಯಕ್ಷತೆ ಇರೋದ್ರಿಂದ ಅಪ್ಪಾಜಿಯವರು ಮತ್ತೆ ನಮ್ಮ ಅಣ್ಣ ಆಂಜನೇಯ ರೆಡ್ಡಿ ಅಣ್ಣವರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೋಗೋಣ ಅಂತ ಹೇಳಕ್ ಇಷ್ಟ ಬೀಳ್ತೀನಿ. ಸ್ಲೋಗನ್ಸ್ ಹೇಗೆ ಹೇಳ್ತೀರಾ ನೋಡೋಣ ಇವಾಗ. ಶಾಶ್ವತ ನೀರಾವರಿ ಹೋರಾಟಕ್ಕೆ, ವೃಷಭ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಶಾಶ್ವತ ನೀರು ಬೇಕೇ ಬೇಕು, ಬೇಕೇ ಬೇಕು. ಏತಕ್ಕಣ್ಣ ಹೋರಾಟ, ನೀರಿಗಾಗಿ ಹೋರಾಟ. ಏತಕ್ಕಕ್ಕ ಹೋರಾಟ, ಏತಕ್ಕಮ್ಮ ಹೋರಾಟ. ಯಾರೇ ಬರಲಿ, ಏನೇ ತರಲಿ, ಲಾಠಿ ತರಲಿ, ಪಿರಂಗಿ ತರಲಿ, ಬೇಕೇ ಬೇಕು. ಫಸ್ಟ್ ಟೈಮ್ ನಡುತ್ತಾ ಇದ್ದೀನಿ ಅಪ್ಪಾಜಿ ಇರೋದ್ರಿಂದ, ಇಲ್ಲಿದ್ರೆ ಮಾತಾಡ್ತಿದ್ದೆ, ಇನ್ನು ಬಾಯೆಲ್ಲ ಒಣಕೊಂಡು ಹೋಗ್ತಿದೆ. ಅಪ್ಪಾಜಿ, ನೀ 4 ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ರಿಗೂ ವಂದನೆಗಳು. ಇದು ವಂದನೆಗಳಲ್ಲ, ಕೆಂಪು ವಂದನೆಗಳು. ಹೋರಾಟ ಬಹಳ ದೊಡ್ಡ ರೀತಿಯಲ್ಲಿ ಆಗ್ಬೇಕಾಗಿದೆ. ನಾನು ಕೊನೆ ಒಂದು ಮಾತು ಹೇಳಲಿಕ್ಕೆ ಇಷ್ಟ ಬೀಳ್ತೀನಿ. ಯಾರ ಜೀವನವೂ ಶಾಶ್ವತ ಇಲ್ಲ. ನಾನಿವತ್ತು ಇಲ್ಲಿಗೆ ಬಂದಿದ್ದೀನಿ, ಮನೆಗೆ ಹೋಗ್ತೀನಿ ಅಲ್ವಾ ನನಗೂ ಗೊತ್ತಿಲ್ಲ. ಅಂದ್ರೆ ನಶ್ವರ, ಜೀವನ ನಶ್ವರ, ಅದೆಲ್ರಿಗೂ ಗೊತ್ತಿರೋ ಅಂತದ್ದೇ. ಇವತ್ತೇನೋ ನಾವು ಸತ್ತೋಗ್ಬಿಟ್ರೆ ನಾಳಿದಕ್ಕೆ 3ನೇ ದಿನದ ಹಾಲು. ಸಾವು ಅನ್ನೋದು ಬಂದ್ರೆ ನಾವೇನ್ ಮಾಡಿದ್ರು ಸತ್ತೋಗ್ತೀವಿ, ಏನ್ ಮಾಡಿದ್ರು ಸತ್ತೋಗ್ತೀವಿ. ಈ ಹೋರಾಟದಲ್ಲಿ ಸತ್ತೋಗೋಣ ಬಿಡ್ರಿ, ಹೆಸರು ಉಳಿದೋಗುತ್ತೆ. ತಾಯಂದ್ರೆ, ಜಗತ್ತಿನ ಶಕ್ತಿ ಹೆಣ್ಣು, ಸೃಷ್ಟಿ ಹೆಣ್ಣು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಹೆಣ್ಣು ಸಮಾಜದ ಕಣ್ಣು. ನೀವೆಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ಯಾವ ಸರ್ಕಾರದ ಯೋಜನೆ ಆದ್ರೇನೋ, ಯಾವ ಪ್ರಭಾವಗಳಿದ್ರೇನೋ ಅವೆಲ್ಲವನ್ನು ಕೂಡ ಹಿಮ್ಮೆಟ್ಟಿಸುವಂತ ಶಕ್ತಿ ಈ ನಮ್ಮ ಹೆಣ್ಣುಮಕ್ಳಿಗಿದೆ ಅಂತ ಹೇಳೋದಕ್ಕೆ ನಮ್ಮ ಹೋರಾಟಗಾರರಾದಂತಹ ಸುಷ್ಮಾ ಶ್ರೀನಿವಾಸ್ರವರ ನುಡಿಗಳೇ ಸಾಕ್ಷಿ. ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಂದ್ಸರಿ ಜೋರಾದ ಚಪ್ಪಾಳೆಗಳ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸೋಣ.